ಗುಡ್ ಮಾರ್ನಿಂಗ್. ದುಡ್ಡಲ್ಲಿ ಬಡವರಾಗಿರ್ಬೋದು, ಹೃದಯದಲ್ಲಿ ಶ್ರೀಮಂತರು. ನಾವು ಮತ್ತೆ ವಾಪಸ್ ಉಡುಪಿಗೆ ಹೋಗ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ಶುಭೋದಯ. ಇದು ನಂದು ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ, ಸೆಕೆಂಡ್ ಡೇ. ಇವಾಗ ನಾವು ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲಿಂದ. ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು, ಇದ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ ನಾನು. ಇವಾಗ ನಾವು ಮತ್ತೆ ವಾಪಸ್ ಉಡುಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ, ಅದು ಮಾಡಿ ಪಡುಬಿದ್ರಿ ಕಡೆ ಹೋಗ್ತೀವಿ. ಫಸ್ಟ್ ತಿಂಡಿ ತಿಂದಿಲ್ಲ, ಇವ್ರು ಯಾರು ಇನ್ನೂ ತಿಂಡಿ ಕೊಡಿಸಿಲ್ಲ. ತಿಂಡಿ ತಿಂದು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಉಡುಪಿದು ನ್ಯೂ ಶಾಂತಿ ಸಾಗರ್ಗೆ ತಿಂಡಿ ತಿನ್ನಕ್ಕಂತ ಹೋಗ್ತಾ ಇದ್ದೀವಿ. ನೋಡೋಣ ಇಲ್ಲಿ. ಗುಡ್ ಮಾರ್ನಿಂಗ್ ಫ್ರಮ್ ನಿರುತ್ತರಾಸ್ ಯೂಟ್ಯೂಬ್ ಚಾನಲ್. ನಿನ್ನೆ ತಿಂಡಿಗೆ ಅಂದ್ಬಿಟ್ಟು ಮಿತ್ರ ಸಮಾಜ್ ಕರ್ಕೊಂಡೋಗಿದ್ದು. ಪ್ರೈಸ್ ಜಾಸ್ತಿ, ಕ್ವಾಂಟಿಟಿ ಕಮ್ಮಿ. ಅದೊಂದು ಮ್ಯಾಂಗೋ ರಸಣ ಈ ಸಣ್ಣ ಲೋಟದಲ್ಲಿ ಕೊಡ್ತಾರೆ, 100 ರೂಪೀಸು. ಬೇಜಾರಾಗೋಯ್ತದು ಅಷ್ಟೇ. ಈಗ ಯಾವುದಮ್ಮ ಇದು ಶಾಂತಿ ಸಾಗರ, ನ್ಯೂ ಶಾಂತಿ ಸಾಗರ್ ಅಂತ ಕರ್ಕೊಂಬಂದಿದ್ದಾರೆ ಉಡುಪಿಯವರು. ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ತಿನ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಪ್ರಮೋದಣ್ಣ ಬೆಳಗ್ಗೆಯಿಂದ ಒಂದೇ ಹಠ, ಮಿತ್ರ ಸಮಾಜಲ್ಲೇ ತಿಂಡಿ ಮಾಡಬೇಕು ಅಂತ. ನಿನ್ನೆ ಅದಕ್ಕೆ ಕರ್ಕೊಂಡೋಗಿದ್ದೆ. ಮಿತ್ರ ಸಮಾಜ್ಗೆ ಹೋದರೆ ಜೀವನದ ಮೇಲೆ ಜಿಗುಪ್ಸೆ ಆಗ್ಬಿಡುತ್ತೆ. ಆ ಮಿತ್ರ ಸಮಾಜ್ಗೆ ಹೋಗೋ ಬದಲು ಸುಮ್ಮನೆ ಎಲ್ಲಾದ್ರೂ ಬಿಸಿನೀರು ಕುಡ್ಕೊಂಡು ಸೈಲೆಂಟಾಗಿ ಮಲ್ಕೊಂಡ್ಬಿಡ್ಬೋದು. ಇಲ್ಲಿ ತುಂಬ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನೋಡಿ ಪಾತ್ರೆ ಯಾವ ಲೆವೆಲ್ ಕ್ಲೀನಾಗಿದೆ ಅಂತ. ಇದು ನೋಡಿ ಅರ್ಥ ಮಾಡ್ಕೊಬೇಕಷ್ಟೇ ನೀವು. ನಾವಿವಾಗ ತಿಂಡಿ ತಿಂದು ಗೀತಾಂಜಲಿ ಸಿಲ್ಕ್ಸಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಅವಿಯವರೇನೋ ಬಟ್ಟೆ ಕೊಡಿಸ್ತಾರಂತೆ ನನಗೆ. ಶಾಪಿಂಗ್ ಮಾಡ್ತಾ ಇದ್ದೀವಿ ನಾವು. ಏನು ತಗೊಂಡ್ರಿ? ನಾನೇನು ತಗೊಳ್ಳಿ, ಹೆಂಗೆ ಇವರು ಎಲ್ಲರಿಗೂ ಶಾಪಿಂಗ್ ಮಾಡಿಸ್ತೀನಿ ಬನ್ನಿ, ಪಾಪ ಉಡುಪಿಗೆ ಬಂದು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕರ್ಕೊಂಬಂದಿದ್ದಾರೆ. ಅದಕ್ಕೆ ನೋಡಿ ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಹೌದು. ಇಲ್ಲಿ ನೋಡಿ ಪ್ರಮೋದ್ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಫುಲ್ಲು ಮ್ಯಾಟ್ ತಗೋತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಮ್ಯಾನ್ ಆಗಿದ್ದಾರೆ ಈಗ. ಮನ್ಸಲ್ಲೇ ಬೈಕೋತಾ ಇದ್ದಾರೆ, ಇಲ್ಲಿ ಸೀರಿಯಲ್ ಅಂತೂ ತಗೊಂಡಿಲ್ಲ, ಅದಕ್ಕೆ ಟ್ಯಾಕ್ಸ್ ಹಾಕಿಲ್ಲ, ಇದಕ್ಕೆ ಟ್ಯಾಕ್ಸ್ ಹಾಕ್ಸ್ತಾ ಇದ್ದಾಳೆ ಅಂತ. ಫುಲ್ ಶಾಪಿಂಗ್ ಮಾಡಿ ಇವಾಗ ಪರಮಾತ್ಮ ಅವ್ರು ಕೊಡಿಸಿದ್ದಾರೆ ಎಲ್ಲರಿಗೂ ಸಾರಿ. ನಾವು ಆಂಜನೇಯನ ವಿಗ್ರಹ ತಗೋಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಯಾವ್ದು ಸೆಲೆಕ್ಟ್ ಮಾಡೋದು ಗೊತ್ತಿಲ್ಲ. ಇವರೆಲ್ಲ ಸುಮ್ಮನೆ ಇಲ್ಲಿ ಕುತ್ಕೊಂಡು ಅವ್ರು ಸೆಲೆಕ್ಟ್ ಮಾಡೋದು ಬಿಟ್ಟು ಬಂದಿದ್ದೀವಲ್ಲ, ಅದೇ ದುಡ್ಡು ಇಷ್ಟ ಅಲ್ಲಿ ನಾವು ಆರಾಮಾಗಿ ಕಾರಲ್ಲಿ ಏಸಿ ಹಾಕೊಂಡು ಕುತ್ಕೊಳ್ತಾ ಇದ್ದೀವಿ. ಸುಮ್ಮನೆ ಎಳ್ಕೊಂಡು ಬಿಸಿಲು ಒಣಗಿಸ್ತಾ ಇದ್ದೀವಿ. ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಕೃಷ್ಣ ಮಠಕ್ಕೆ ಬಂದ್ವಿ ವಿಗ್ರಹ ತಗೊಳ್ಳೋಣ ಅಂತ. ಅದು ಹೋಲ್ಡಲ್ಲಿ ಇಟ್ಟು ಬಂದಿದ್ದೀವಿ, 10 ಮಿನಿಟ್ಸ್ ಬರ್ತೀವಿ ಅಂತ. ಯಾರೂ ಸೆಲೆಕ್ಟ್ ಮಾಡಿಲ್ಲ. ಇವಾಗ ಕೊಬ್ಬರಿ ಎಣ್ಣೆ ತಗೊಳ್ಳೋಣ ಅಂತ ಹೋಗ್ತಿದ್ವಿ. ನಿನ್ನೆ ಹೋಗಿದ್ದು ದಾರಿಯಲ್ಲೇ ಮತ್ತೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ನಿನ್ನೆ ಜ್ಯೂಸ್ ಕುಡಿದ್ವಲ್ಲ, ನಿನ್ನೆ ತೋರಿಸಿದ್ದೆ, ಮನೇಲೇ ಮಾಡ್ತಾರೆ ಜ್ಯೂಸ್ ಅಂತ. ಅದನ್ನು ಕುಡಿದು ಕೊಬ್ಬರಿ ಎಣ್ಣೆ ತಗೊಂಡು ವಾಪಸ್ ಹೋಗ್ತೀವಿ. ಅನ್ಫಾರ್ಚುನೇಟ್ಲಿ ಇದು ಶಾಪ್ ಕ್ಲೋಸ್ ಆಗಿದೆ. ಸೊ ಇವಾಗ ನಾವು ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ, ಇವರು ಓಪನ್ ಮಾಡ್ತಾರಾ ಅಂತ ನೋಡೋಣ. ಈ ಬಿಸಿಲಲ್ಲಿ ಎಲ್ಲ ಕ್ಲೋಸ್ ಇವತ್ತು. ನೋಡಿ ಎಲ್ಲ ಖಾಲಿ. ಸಂಡೇ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಅಂತ ಹೇಳಿದ್ದಾರೆ. ನಮಗೆ ಕೊಬ್ಬರಿ ಎಣ್ಣೆನೂ ಸಿಗಲಿಲ್ಲ, ಅಲ್ಲಿ ಜ್ಯೂಸು ಸಿಗಲಿಲ್ಲ. ಅದಕ್ಕೆ ಇವಾಗ ಇಲ್ಲಿ ಪ್ರಮೋದ್ ವಿಡಿಯೋ ಮಾಡ್ತೀನಿ, ಎಲ್ಲ ಇಸ್ಕೊಂಡ್ಬಿಟ್ಟು ಮಜ್ಜಿಗೆ ಕುಡಿಯೋಕ್ಕೆ ಬಂದಿದ್ದೀವಿ. ಮಜ್ಜಿಗೆ ಅಷ್ಟೇ. ಇವಾಗ ನಾವೇನೇನು ಬೇಕು ಎಲ್ಲ ತೊಗೊಂಡು ವಾಪಸ್ ಪಡುಬಿದ್ರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಇನ್ನೊಂದು ಸ್ಟೇಗೆ ಹೋಗ್ತಾ ಇದ್ದೀವಿ ಪಡುಬಿದ್ರಿಯಲ್ಲಿ. ನೋಡೋಣ, ಅಲ್ಲಿ ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹಾಯ್, ನಾನು ಮಧ್ಯಾಹ್ನ ಪಡುಬಿದ್ರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ವ್ಲಾಗ್ನ ಕಂಟಿನ್ಯೂ ಇವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ನಾವು ಬಂದು ಬಿಸಿಲಲ್ಲಿ ಸುಸ್ತಾಗಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಇವಾಗ ಮತ್ತೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀರಾ ರೆಡಿಯಾಗಿ? ಮ್ಯಾಚ್ ನೋಡ್ತಾ ಇದ್ದಾರಾ? ಓಕೆ. ಇವಾಗ ನಾವು ಒಂದು ಪಂಜುರ್ಲಿ ದೈವದ ಕೋಲ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕ್ಲಿಪ್ಸ್ ಮಾಡೋಕ್ಕಾದರೆ ವಿಡಿಯೋ ಹಾಕ್ತೀನಿ ನಾನು, ಇಲ್ಲ ಅಂದರೆ ಇಲ್ಲ. ಹೋಗೋಣ.
ಹಾಗೆ ಆನ್ ದಿ ವೇ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ನನ್ನ ಜೂನಿಯರ್. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಮಾತಾಡಿಸ್ಕೊಂಡು, ಅವ್ರ ಮನೆ ಕೂಡ ಪಡುಬಿದ್ರಿಯಲ್ಲಿರೋದು, ಮಾತಾಡಿಸ್ಕೊಂಡು ಹಾಗೆ ಕೋಲ ನೋಡ್ಲಿಕ್ಕೆ ಹೋಗೋಣ. ಬೇಡವಾ? ನಂಗೆ ಬೇಡ. ಅಲ್ಲ, ಮೊಬೈಲ್ನ ಇಲ್ಲಿಟ್ಟು ಮ್ಯಾಚ್ ನೋಡೋಕ್ಕೆ ಮಸಾಲೆ ಪುರಿ ಕಾಯ್ಕೊಂಡು ಇಲ್ಲಿ ತಿಂತಾ ಇದ್ದಾರೆ. ಇನ್ನೂ ತಿಂತಾ ಇಲ್ಲ, ರೆಡಿ ಆಗ್ತಾ ಇದೆ ಮಸಾಲೆ ಪುರಿ. ಏನಕ್ಕೆ ಹೋಗ್ತಾ ಇದೀವಿ ಬಾಬು? ಏನಂತಾರೆ? ವರ್ತೆ ಪಂಜುರ್ಲಿ ದೇವದ ಕೋಲಾಗ ಹೋಗ್ತಾ ಇದೀವಿ. ಕಾಡೊಳಗೆ ಹೋಗ್ತಾ ಇದೀವಿ. ಮಸ್ತಾಗಿದೆ. ರೋಡ್ ನೋಡಿದ್ರೆ ಭಯನೇ ಆಗೋ ಥರ ಇದೆ. ಈ ಜನನೂ ಕಾಣಿಸ್ತಾ ಇಲ್ಲ, ಲೈಟು ಹಾಕಿಲ್ಲಲ್ರಿ. ಎಲ್ಲ ಅಲ್ಲಿ ಇರ್ತಾರಲ್ಲಪ್ಪ. ವಾಪಸ್ ಬರೋದು. ಹೌದಾ? ಇದೇ ಮನೆ ಇದೇ ಮನೆ ಗೃಹ ಪ್ರವೇಶ, ಇಲ್ಲೇ ದೈವದಾಟ. ಊಟ ಇದೆ, ಊಟ ಇದೆ, ಊಟ ಇದೆ. ಹೆಗರ್ಕೋತೀರಾ? ಅಲ್ಲಿ ನಿಲ್ಸ್ಬಿಡ್ತೀನಿ. ನಾವು ವರ್ತೆ ಪಂಜುರ್ಲಿ ದೈವದ್ದು ಕೋಲಾನ ಕಂಪ್ಲೀಟಾಗಿ ನೋಡಿದ್ದೀವಿ. ಇವಾಗ ಗಂಟೆ ಎಷ್ಟು? ಟೈಮ್ ಎಷ್ಟು? 12:44. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂದಿದೆ. ಇವಾಗ ಇಲ್ಲಿಂದ ನಾವು ವಾಪಸ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಇಲ್ಲಿಂದ ಮುರುಡೇಶ್ವರಕ್ಕೆ ಹೋಗಬೇಕು. ಇನ್ನೇನು 3 hours ನಿದ್ದೆ ಮಾಡ್ಬೋದು ಅಷ್ಟೇ. 3 hours ಅಲ್ಲ, ಇನ್ನು 2 hours ನಿದ್ದೆ ಆಗ್ಬೋದು ಅಷ್ಟೇ. 4ಗೆ ಎದ್ದು ಹೋಗಬೇಕು. ದೈವ ಹೇಳಿಕೆ ಕೊಡ್ತಾ ಇದೆ ಮನೆಯವರಿಗೆ. ನಮಗೆ ಪ್ರಸಾದ ಕೂಡ ಸಿಕ್ತು. ತುಂಬ ಖುಷಿ ಆಯಿತು ನಮಗೆ. ಫಸ್ಟ್ ಆ್ಯಕ್ಚುಲಿ ಪರಮಾತ್ಮ ಅವ್ರನ್ನ ಕರೆದ್ರು ಪ್ರಸಾದ ಕೊಡೋಕ್ಕೆ. ನನಗೆ ಅವಾಗಲೇ ಒಂಥರ ತುಂಬ ಖುಷಿಯಾಗೋಯ್ತು. ಆಮೇಲೆ ಮತ್ತೆ ಕರೆದು ಎಲ್ಲರಿಗೂ ಕೊಟ್ಟರು. ಟೋಟಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ದಿನದ ಆಸೆ ಇತ್ತು, ಹತ್ತಿರದಿಂದ ನೋಡಬೇಕು ಕೋಲ ಅಂತ. ಥ್ಯಾಂಕ್ಸ್ ಶಶಾಂಕ್ ಅವರಿಗೆ. ಪಾಪ ನಮ್ಮನ್ನ ಇನ್ವೈಟ್ ಮಾಡಿ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಫ್ಯಾಮಿಲಿನೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿರಲಿ. ನಾವಿವಾಗ ಸ್ಟೇ ಚೆಕ್ಔಟ್ ಮಾಡಿ ಡಿಕೆಗೆ ವಾಪಸ್ ಮುರುಡೇಶ್ವರ ಹೋಗ್ತಾ ಇದ್ದೀವಿ. ಇವಾಗ ವಾಶ್ರೂಮ್ಗೆಲ್ಲ ಯೂಸ್ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿ ಸರಿ ಇರಲ್ಲ ಅಂತ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ. ಅವ್ರ ಮನೆ ಲೊಕೇಶನ್ ಹುಡ್ಕೋಷ್ಟ್ರಲ್ಲಿ ಸಾಕಾಗೋಯ್ತು ನನಗೆ. ಈಗ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇಲ್ಲಿ ಸ್ಕ್ಯೂಬಾ ಡೈವಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಎಲ್ಲ ತಿಂದ್ಕೊಂಡು ರೆಡಿ ಇದ್ದೀವಿ. ಅವ್ರದ್ದು ಬೋಟ್ ಬರಬೇಕಂತೆ. 8:30ಗೆ ಬೋಟ್ ಬರುತ್ತೆ, ಹೋಗೋಣ ಅಂತ ಹೇಳಿದ್ದಾರೆ. ಸೊ ಇವಾಗ ಎಷ್ಟೇ ಫಾರ್ಮ್ ಎಲ್ಲ ಫಿಲ್ ಮಾಡಿ ಬಂದು ನಿಂತ್ಕೊಂಡಿದ್ದೀವಿ. ಈಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದೆ ಇಲ್ಲೇ. ಹೇಳಿ ಭಾಗ್ಯಶ್ರೀ ಅವರೇ. ಫುಲ್ಲು ಜೋಶ್ ಇದೆ. ಅಲ್ಲೇ ಒಂದ್ಸಲಿ ನಾನು ಮುಗಿಸ್ಬಿಟ್ಟಿದ್ದೀನಿ. ಅಲ್ಲೇ ಒಂದು ಎಷ್ಟು 3-4 years ಆಗೋ ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ. ನಿಮ್ಮದು ರಿಯಾಕ್ಷನ್ಗಳು ನೋಡ್ಬೇಕು ನಾನು. ಬೀಳಬೇಕಾದ್ರೆ ಯಾವ ಥರ ಇರುತ್ತೆ ನಿಮ್ಮದೆಲ್ಲ ಅಂತ. ನನಗಂತೂ ನಾನು ರೆಡಿ ಇದ್ದೀನಿ ಫುಲ್ ಜೋಶಲ್ಲಿ. ನೆನ್ನೆ ಬೇರೆ CSK ಮೇಲೆ ಗೆದ್ದುಬಿಟ್ಟಿದ್ದೀವಿ ಮ್ಯಾಚು. ಮತ್ತು ಸುಮ್ಮನೆ ಅಂದ್ಕೊಂಡಿದ್ಯಾ ಹೇಳು? ಇದರಲ್ಲೇ ಇಳಿಯೋದು ಇವಾಗ ನಾವು. RCB. ನೀವು ಬಿಡಬೇಕಲ್ಲ ಇವಾಗ. ರೆಡಿ. ಜೈ ಮಕ್ಕಳಮ್ಮ. ಅದೇ ನೀವು ಭಯ ಪಡ್ತಿದ್ದೀರಾ, ನಾನು ಪಡ್ತಿದ್ದೀನಿ. ಸೊ ನಾನಿದ್ದೀನಿ ಪಾರ್ಟ್ನರ್. ಎಸ್, ನಾವಿರೋದೇ ಹಿಂಗೆ. ದುಡ್ಡಲ್ಲಿ ಬಡವರಾಗಿರ್ಬೋದು, ಹೃದಯದಲ್ಲಿ ಶ್ರೀಮಂತರು. ಹೆಚ್ಚಿಗೆ ಅಂದರೆ ಏನಾಗುತ್ತೆ ಪ್ರಮೋದಣ್ಣ? ಏನಾಗ್ಬೋದ್ರಿ? ಪ್ರಾಣ ಹೋಗುತ್ತೆ ಅಷ್ಟೇ. ಹಂಗೆಲ್ಲ ಮಾತಾಡು. ಸೊ ಇವ್ರು ಗ್ರೀನ್ ಶರ್ಟ್ ಹಾಕೊಂಡಿರಲ್ಲ, ಅವರು ಅಜಯ್ ಅಂತ. ನಮ್ಮ ಟ್ರೈನರು, ನಮ್ಮ ಓನರು, ನಮ್ಮ ಫ್ರೆಂಡು ಎಲ್ಲ ಇವರೇ. ಓಕೆ. ಸೊ ಇವರು ಆಕಾಶ್ ಅಂತ. ನಮ್ಮ ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಬ್ರೋ ಇವಾಗ ಇವರಿಬ್ಬರು ತುಂಬ ಪ್ಯಾನಿಕ್ ಆಗಿದ್ದಾರೆ. ಅವ್ರಿಗೊಂಚೂರು ಟಾಸ್ಕ್ ಕೊಡೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ಮಿಬ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ. ನೀವಲ್ಲಿ ನೀಟಾಗಿ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂದರೆ ಇದೊಂದು ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಮೂಗಲ್ಲಿ ಉಸಿರಾಡಂಗಿಲ್ಲ, ಸರಿ? ನನಗೆ ನಿಮ್ಮ ಟ್ರೈನಿಂಗ್ ಮೇಲೆ ನಂಬಿಕೆ ಇಲ್ಲ. ಪಾಪ ಎದ್ರಕೊಂಬಾರ್ದು ಅಂತ ಟ್ರೈನಿಂಗ್ ಕೊಡ್ತಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ. ಹೇಳಿ. ಸರಿ, ಇವಾಗ ಇಬ್ರು ಮೂಗು ಮುಚ್ಕೊಂಡು ಬಾಯಲ್ಲಿ ಉಸಿರಾಡ್ರಿ. ಅದೇ ನಿಮ್ಮ ಪ್ರಾಕ್ಟೀಸ್. ಹೆಂಗೆ ಅನಿಸ್ತಿದೆ? ಇಲ್ಲೇನು ಅನ್ನಿಸ್ತಾ ಇಲ್ಲ. ನೀರಲ್ಲಿ ಹೆಂಗೆ ಅನಿಸುತ್ತೆ?
ನಾನು ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ನೀರಲ್ಲಿ ಹೋದಾಗಲೂ ಈ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು. ನನಗಿಲ್ಲಿ ಭಯ ತೋರಿಸ್ಕೊಂಬಾರ್ದು ಅಂತ ನಾನು ಬ್ಲಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೀಟಾಗಿ ಸೇಫಾಗಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಸಾಕು. ಎಷ್ಟೊತ್ತಿಗಂತೆ ಹೊರಡೋದು? ಇನ್ನೊಂದು 5-10 ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಬೋಟ್ ಬರಬೇಕಾ? ಬೋಟ್ ಬರಬೇಕು ಅಷ್ಟೇ ಹೊರಡೋದು. ಎಸ್, ನಾವು ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡಿದ್ದೀವಿ ಇವಾಗ ಟ್ಯಾನ್ ಆಗಬಾರ್ದು ಅಂತ. ಪ್ರಮೋದ್ ಅಣ್ಣ ಕೊಟ್ಟಿದ್ದು ಸನ್ಸ್ಕ್ರೀನ್ನ. ನೀವು ಕೊಟ್ಟಿದ್ದು ನನಗೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಬೋಟ್ ಹತ್ರ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಪ್ರಮೋದ್ ಅಣ್ಣ ಧುಮುಕ್ತಾರೆ, ನೆಕ್ಸ್ಟ್ ನಾನು, ನೆಕ್ಸ್ಟ್ ತೇಜು. ಓ ನೋಡಿ, ಇಲ್ಲಿಂದ ದೇವಸ್ಥಾನ ಕಾಣಿಸ್ತಿದೆ, ತೋರಿಸ್ತೀನಿ ನೋಡಿ. ಇವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಬೋಟಲ್ಲಿ ತಿಂಡಿ ಕೊಡ್ತಾರೆ ಅಂತ ಪ್ರಮೋದ್ ಅಣ್ಣ ಅಪ್ಡೇಟ್ ಮಾಡಿದ್ರು. ನಿಜ, ಸ್ನ್ಯಾಕ್ಸ್ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ. ಸ್ನ್ಯಾಕ್ಸ್, ಬಿಸ್ಕೆಟು. ಇಲ್ಲಿ ನೋಡಿ ಆಕ್ಸಿಜನ್ದು ಸಿಲಿಂಡರ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಾವು ಹೋಗ್ಬೇಕಷ್ಟೆ. ಗುಡ್ ಮಾರ್ನಿಂಗ್. Welcome to Just Dive. Today I'm asking after my master. Today I'm giving you a little briefing of scuba diving. Any idea of scuba diving? ಅಷ್ಟೇ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ಬೋಟ್ ಹೋಗ್ಬೇಕು, ಹೋಗಕ್ಕೆ ಸ್ಟಾರ್ಟ್ ಮಾಡಬೇಕು. ರೆಡಿನಾ? ರೆಡಿ. ಸ್ನ್ಯಾಕ್ಸ್ ಕೊಡ್ತಾರಂತೆ, ಇಸ್ಕೊಳ್ಳಿ. ಅಲ್ಲ ನಿಮ್ಮ ಮೊಬೈಲು ಹೋಗ್ತಾ ಇದ್ದಾರೆ ಇವಾಗೆಲ್ಲ ಬೋಟಲ್ಲಿ. ನೀವು ಒಂಚೂರು ಹಿಂದಕ್ಕೆ ತೊಗೊಂಬರ್ಬೋದಲ್ಲ ಬೋಟ್ನ? ಅವ್ರಿಗೆ ಮತ್ತೆ ಕಷ್ಟ ಆಗ್ಬೋದು. ಸಿದ್ದು ನೀವು ಹೊರಗಡೆ ಬಂದ್ವಿ. ಅಲೆಗೆ ಬೋಟ್ ತುಳ್ಕಾಡಿಸ್ತಿದೆ ಒಂಥರ. ಎಲ್ಲ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ನೈಸ್. ತೇಜು ಬೋಟಲ್ಲಿ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಆಮೇಲೆ ಸಿಗೋಣ ಸ್ಕೂಬಾ ಮುಗಿಸಿ. ಸಿದ್ಧಾರ್ಥ್ ಮನೆಯಲ್ಲಿ ಊಟ ಮಾಡಿ ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ.